ಕಟ್ಟಡ ನಿರ್ಮಾಣ ಆರಂಭಿಸಿದ ಕೇವಲ 8 ರಿಂದ 10 ತಿಂಗಳುಗಳಲ್ಲಿ ಸಂಪೂರ್ಣವಾಗುವ ಭರವಸೆ ನೀಡಲಾಗುವುದು. ಪ್ರತಿಯೊಬ್ಬ ಮನುಷ್ಯನಿಗೆ 4 ಒಳ್ಳೆ ದಿಕ್ಕುಗಳು 4 ಕೆಟ್ಟ ದಿಕ್ಕುಗಳಿರುತ್ತೆ. ಈ ಒಳ್ಳೆ ದಿಕ್ಕುಗಳನ್ನು ಅನುಸರಿಸಿದಾಗ ಉನ್ನತಿ ಇರುತ್ತೆ, ಕೆಟ್ಟ ದಿಕ್ಕುಗಳನ್ನು ಅನುಸರಿಸಿದಾಗ ಅವನತಿಗೆ ಕಾರಣವಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಜನತೆಗೆ ಈ ಒಂದು ಒಳ್ಳೆ ದಿಕ್ಕುಗಳು ಯಾವುದು, ಕೆಟ್ಟ ದಿಕ್ಕುಗಳು ಯಾವುದು, ಅಷ್ಟೇ ಅಲ್ಲ ಅವರ ಒಂದು ಲಕ್ಕಿ ನಂಬರು ಅಥವಾ ಲಕ್ಕಿ ಕಲರ್ಸು, ಇದರ ಬಗ್ಗೆ ಮಾಹಿತಿ ಪತ್ರಿಕೆಯನ್ನು ನಾನು ನೀಡ್ತಾ ಇದ್ದೇನೆ. ಅದು ಉಚಿತವಾಗಿ. ಇದನ್ನು ಪಡೆಯಬೇಕೆಂದರೆ ನನ್ನ ವೆಬ್ಸೈಟಿಗೆ ಲಾಗಿನ್ ಆಗಿ. ನನ್ನ ವೆಬ್ಸೈಟಿದ ಅಡ್ರೆಸ್ಸು www.saralvastu.com ಇದು ನೀವು ಲಾಗಿನ್ ಆದರೆ ಅಲ್ಲಿಂದ ಆ ಪತ್ರಿಕೆಯನ್ನು ನೀವು ಪಡೆಯಬಹುದು. ಇದು ಫೋನಿನ ಮೂಲಕ ಕೊಡುವಂಥದ್ದಲ್ಲ. ಇನ್ನೊಂದು ವಿಶೇಷತನ, ಈ ದಿಕ್ಕುಗಳನ್ನು ಅನುಸರಿಸಿ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಈ ದಿಕ್ಕಿನ ಜೊತೆ ತಾವು ವಾಸಿಸುವ ಮನೆ ಹಾಗೂ ಉದ್ಯೋಗ ಸ್ಥಳ ಬಹಳ ಪ್ರಾಮುಖ್ಯವಾದ ಸ್ಥಾನವನ್ನು ಹೊಂದಿರುತ್ತೆ. ಅದರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿಬಿಟ್ರೆ ತಾವು ಒಬ್ಬರೇ ಅಲ್ಲ, ಮನೆಯಲ್ಲಿ ಕುಟುಂಬದಲ್ಲಿ ಪ್ರತಿಯೊಬ್ಬರು ಸಹಿತ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಿ ಬದುಕಲಿಕ್ಕೆ ಕಾರಣವಾಗುತ್ತೆ ಅಂತಿಕೊಂಡು ನಾನು ಅಂತರಾಳದ ಮಾತಿನಿಂದ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನೀವು ಅನುಭವಿಸುತ್ತಿರುವ ಎಲ್ಲ ಸಮಸ್ಯೆಗಳ ಮೂಲ ನಿಮ್ಮ ಮನೆ ಮತ್ತು ಕಾರ್ಯಸ್ಥಳಗಳು ಎಂಬುದನ್ನು ಮರೆಯಬೇಡಿ. ಈ ಎಲ್ಲ ಸಮಸ್ಯೆಗಳ ಮೂಲವನ್ನು ಪರಿಶೀಲಿಸಿ ಪರಿಹಾರ ಸೂಚಿಸಬಲ್ಲ ಏಕೈಕ ವಿಜ್ಞಾನವೆಂದರೆ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರ ಸರಳ ವಾಸ್ತು. ನಿಮ್ಮ ಮನೆ ಕರ್ನಾಟಕದ ಯಾವುದೇ ಭಾಗದಲ್ಲಿರುವ ಹಳ್ಳಿಯಾಗಿರಲಿ ಅಥವಾ ಪಟ್ಟಣವೇ ಆಗಿರಲಿ, ಕೇವಲ 501 ರೂಪಾಯಿಗಳಲ್ಲಿ ಸಿಜಿ ಪರಿವಾರ ಸಂಸ್ಥೆಯ ಸದಸ್ಯರು ನಿಮ್ಮ ಮನೆ ಅಥವಾ ಕಾರ್ಯಸ್ಥಳಕ್ಕೆ ಬಂದು ನಕ್ಷೆಯನ್ನು ತೆಗೆದು ಮುಖ್ಯ ಕಚೇರಿಗೆ ಕಳುಹಿಸಿಕೊಡುವರು. ಸರಳ ವಾಸ್ತುವಿನ ಮುಖ್ಯ ಕಚೇರಿಯಲ್ಲಿನ ಹಿರಿಯ ನುರಿತ ತಜ್ಞರು ನಕ್ಷೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೀವು ಯಾವ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ ಎಂಬುದನ್ನು ನಿಮಗೆ ದೂರವಾಣಿಯ ಮೂಲಕ ನಿಖರವಾಗಿ ತಿಳಿಸುವರು. ನಿಮಗೆ ಪರಿಹಾರ ಬೇಕೆಂದಲ್ಲಿ ಸಂಸ್ಥೆಯ ನುರಿತ ತಜ್ಞರ ಸಲಹೆಯ ಮೇರೆಗೆ ಸರಳ ವಾಸ್ತು ತಜ್ಞರು ನಿಮ್ಮ ಮನೆ ಅಥವಾ ಕಾರ್ಯಸ್ಥಳಗಳಿಗೆ ಭೇಟಿ ನೀಡಿ ಸರಳ ವಾಸ್ತುವನ್ನು ಅಳವಡಿಸುವ ಸೌಲಭ್ಯವಿದೆ. ಸರಳ ವಾಸ್ತುವಿನ ಪರಿಹಾರ ಅಳವಡಿಸಿಕೊಂಡ ಕೇವಲ 3 ರಿಂದ 8 ತಿಂಗಳುಗಳಲ್ಲಿ ಖಚಿತ ಫಲಿತಾಂಶ ದೊರೆಯುವ ಭರವಸೆ ನೀಡಲಾಗುವುದು. ಗುರೂಜಿಯವರ ಏಕೈಕ ಗುರಿ ಈ ವಿಜ್ಞಾನ ಎಲ್ಲರಿಗೂ ತಲುಪಬೇಕು ಮತ್ತು ಸರಳ ವಾಸ್ತುವಿನ ಮೂಲಕ ಎಲ್ಲರೂ ಸುಖ ಸಂತೋಷದಿಂದ ಬಾಳಬೇಕು. ಈ ಕೂಡಲೇ ನಿಮ್ಮ ಮನೆ ಮತ್ತು ಕಾರ್ಯಸ್ಥಳಗಳಲ್ಲಿ ಸರಳ ವಾಸ್ತುವನ್ನು ಅಳವಡಿಸಿ ನಿಮ್ಮ ಸಮಸ್ಯೆಗಳಿಂದ ಮುಕ್ತಿ ಪಡೆಯಿರಿ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಇಂದುಲೇಖ ಬ್ರಿಂಗಾ ಆಯಿಲ್. ಈಗ ನೀವು ಟ್ರೈ ಮಾಡಬಹುದು ಇಂದುಲೇಖ 1 ಮಿನಿಟ್ ಕೋಂಬಿಂಗ್ ಟೆಸ್ಟ್. ವಿಂಡೋಸ್ 8 ಪಿಸಿಯಿಂದ ನೀವು ಪ್ರತಿ ಗುರಿ ಮುಟ್ಟಬಲ್ಲಿರಿ. ಡಾಮಿನೋಸ್ 1-on-1 ವೆನ್ಸ್ಡೇಸ್ ಅಂದ್ರೆ ಬೈ 1 ಗೆಟ್ 1 ಫ್ರೀ. ವೆಲ್ಕಮ್ ಬ್ಯಾಕ್. ಆಸ್ ಐ ಪ್ರಾಮಿಸ್ಡ್ 11 ಗಂಟೆಗೆ ಮತ್ತೆ ಇನ್ನು ಮುಂದೆ ಬಂದು ಕೂತಿದ್ದೀನಿ. ನಾನು ಹರೀಶ್ ನಾಗರಾಜು. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ. ಹೆಂಡತಿಯೋ ಹೆಮ್ಮಾರಿಯೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆ ಚರ್ಚೆಯನ್ನು ಮುಂದುವರಿಸಕ್ಕೆ ಮುಂಚೆ ಈ ಕ್ಷಣದ ಟಾಪ್ ಸ್ಟೋರೀಸ್. ರಾಜಕೀಯ ಹಿಂಸಾಚಾರಕ್ಕೆ ಕಡಿವಾಣ ಹಾಕಿ ಎನ್ಐಸಿ ಸಭೆಯಲ್ಲಿ ಪ್ರಧಾನಿ ಮಾತು. ಐಕ್ಯತಾ ಸಭೆಗೆ ಮೋದಿ ರಮಣ್ ಸಿಂಗ್ ಗೈರು. ಆರ್ಟಿಐ ನಡಿ ಮಾಹಿತಿ ಕೋರಿದ್ದಕ್ಕೆ ಹಲ್ಲೆ. ಮಾಜಿ ಶಾಸಕ ಸೈಯದ್ ಬೆಂಬಲಿಗರ ಗೂಂಡಾಗಿರಿ. ದೂರು ಕೊಟ್ಟರು ಕ್ಯಾರೆ ಅಂತಿಲ್ಲ ಪೊಲೀಸ್.
ಕೀನ್ಯಾದಲ್ಲಿ ಉಗ್ರ ದಾಳಿಗೆ ಭಾರತೀಯರು ತತ್ತರ. ಚೆನ್ನೈ, ಗುಜರಾತ್ ಮೂಲದ 8 ಮಂದಿ ಸಾವು. ರಕ್ಷಣೆ ನೀಡಲು ಭಾರತ ಸರ್ಕಾರ ಆಗ್ರಹ. ಚೆನ್ನೈನಲ್ಲಿ ಕನ್ನಡ ಕಲಾವಿದರಿಗೆ ಅವಮಾನ. ಪಾರ್ಕಿಂಗ್ ವಿಚಾರಕ್ಕೆ ಪೊಲೀಸರ ಕಿರಿಕ್. 2 ಕಿಲೋಮೀಟರ್ ನಡೆದ್ರು ಹಿರಿಯ ನಟ ನಟಿಯರು. ಓದೋ ವಯಸ್ಸಲ್ಲಿ ಹಾವಾಡಿಸೋ ಕಾಯಕ, ಇದು ಬಡತನ ತಂದ ಸಂಕಷ್ಟ. ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿದ್ದಾನೆ 6 ವರ್ಷದ ಪೋರ. ಈ ಕ್ಷಣದ ಟಾಪ್ ಸ್ಟೋರೀಸ್ ನೋಡಿದ್ರಿ. ಮುಂಜಾನೆ 10 ಗಂಟೆಯಿಂದ ನಾವು ಚರ್ಚೆ ಮಾಡ್ತಿದ್ದೀವಿ ನಿಮ್ಮ ಮುಂದೆ. ಬಹುಶಃ ಇವಾಗ ಯಾರಾದರೂ ಪಬ್ಲಿಕ್ ಟಿವಿನ ಟ್ಯೂನ್ ಮಾಡಿದ್ದೆ ಆದರೆ ನಿಮ್ಮ ಗಮನಕ್ಕೆ ತಂದು ಬಿಡ್ತೇನೆ ನಾನು. ಆತ 4 ವರ್ಷದ ಪುಟಾಣಿ ಹುಡುಗ. ಆ ಹುಡುಗ ಈಗ ಅಮ್ಮನ ಜೊತೆ ಇದ್ದಾನೆ. ಆದರೆ ಅಪ್ಪನ ಕೋರಿಕೆ ನಾನಿರಬೇಕು ಅಂತ. ಯಾಕೆ ಅಂತ ನೀವು ಪ್ರಶ್ನೆ ಕೇಳೋದಾದ್ರೆ, ಅಪ್ಪ ಬದುಕಿರೋದು ಇನ್ನು ಬಹುಶಃ ಮ್ಯಾಕ್ಸಿಮಮ್ ಅಂದ್ರೆ ಡಾಕ್ಟರ್ ಪ್ರಕಾರ ಇನ್ನು 1 ವರ್ಷ ಮಾತ್ರ. ಇಟ್ಸ್ ಮ್ಯಾಕ್ಸಿಮಮ್. ಅದರ ನಡುವೆ ಯಾವಾಗ ಬೇಕಾದ್ರೆ ಇಹಲೋಕವನ್ನ ತ್ಯಜಿಸಬಹುದು. ಅವರ ಹೆಸರು ಬಿಜು ಮ್ಯಾಥ್ಯೂ ಅಂತ. 6 ವರ್ಷದ ಹಿಂದೆ ಮದುವೆ ಆದ್ರು. ಮದುವೆ ಆದ್ಮೇಲೆ ನಡೆದಂತಹ ಬೆಳವಣಿಗೆಗಳು, ಏನೋ ಅಂಡರ್ಸ್ಟ್ಯಾಂಡಿಂಗು, ಮಿಸ್ಅಂಡರ್ಸ್ಟ್ಯಾಂಡಿಂಗು ಎಲ್ಲವೂ ಕೂಡ ಸೇರಿ ಇದೀಗ ಹೆಂಡತಿ ಅವರ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪವನ್ನು ಸಲ್ಲಿಸಿದ್ದಾರೆ. ಪೊಲೀಸ್ ಕಸ್ಟಡಿ ಅಂದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ಹೀಗಾಗಿ ಹೆಂಡತಿಯರಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ಆ ಒಂದು ಅಧಿಕಾರವನ್ನು ದುರುಪಯೋಗ ಆಗ್ತಾ ಇದೆ ಅಂತ ಕೂಡ NGO ಸಂಸ್ಥೆಗಳು ಅವರೊಟ್ಟಿಗೆ ನಿನ್ನೆ ಬೆಂಗಳೂರಿನ ಒಂದು ಟೌನ್ ಹಾಲ್ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಕ್ರಿಸ್ಪ್ ಮತ್ತು ಸಂಗ್ಯಾ ಬಾಳಿಯ NGO ಅದರ ಸಂಸ್ಥೆಯ ರೂವಾರಿಗಳು ಕೂಡ ಸ್ಟುಡಿಯೋಲಿ ನನ್ನ ಜೊತೆ ಇದ್ರು. ಒಬ್ರು ಮಿಸ್ಟರ್ ಲಿಂಗಪ್ಪ, ಮತ್ತೊಬ್ರು ಮಿಸ್ಟರ್ ಸುರೇಶ್ ಕೃಷ್ಣಮೂರ್ತಿ. ಈ ನಡುವೆ ನಮ್ಮ ಜೊತೆ ಇದ್ದಾರೆ ಬಿಜು ಮ್ಯಾಥ್ಯೂ, ಜೊತೆಗೆ ಅವರ ತಾಯಿ ಆಲಿಸ್ ಮ್ಯಾಥ್ಯೂ, ಜೊತೆಗೆ ಬಿಜು ಅವರ ಗೆಳತಿ, ಜೊತೆಗೆ ಸೈಕೋಥೆರಪಿಸ್ಟ್ ಸುಧಾ. ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಲೆಟ್ ಮಿ ಕಂಟಿನ್ಯೂ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಅಮ್ಮ, ನಿಮ್ಮ ಮಗ, ನಿಮ್ಮ ಮೊಮ್ಮಗ, ಯುವರ್ ಸನ್ ಅಂಡ್ ಯುವರ್ ಗ್ರ್ಯಾಂಡ್ ಸನ್, Yeshua, right? Yehoshua. Yehoshua. What do you mean by Yehoshua? Savior. The Savior. The yeah, Jesus. Like Jesus. You believe in God? Yeah. We are Christians. We believe in God. We are God-fearing family. We are God-loving family. We were leading a quite peaceful and happy life. Every time when you visit to church, when you go to stand in front of Jesus, all the time, kya manga aapne? What exactly you? Very much really. After my marriage, okay, after my wedding, I got 2 children now. I was all the time I was praying for my children. This grandson I got now, the 2 children I got. This is the first grandson, the gift of God. Okay, I always while doing something, I'm praying for my children only. I can imagine when Yoshua born, you guys had a very good time. Yes. That time they were ಮೊಮ್ಮಗ ಹುಟ್ಟಿದಾಗ ನೀವೆಲ್ಲರೂ ಕೂಡ ತುಂಬಾ ಸಂತೋಷವಾಗಿದ್ರಿ ಅಂತ. We were very happy, but one thing in this couple, she filed a case against. She was telling that my elder son got married in 2007 and they got married in 2008, and first she became pregnant. We were very happy, and I put chain, gave her so many gifts, and we were happy. We were celebrating that. And in this, after that only my first son's wife became pregnant, and she was saying that we were not happy, we were jealous because she got pregnancy first. So we were torturing her like anything. What is this? What is this? We cannot imagine also. You want to curse yourself? You want to curse my God. God? Actually, she put all this allegation against us. She was demanding a huge alimony, and she was arguing for... Any demands? Any demands? Yes, she was arguing this. In this case, she filed that I took all his gold ornaments, even 1 gram. I want to ask her. Really, Mr. Matthew? 2 crores? Yeah, she demanded 2 crores, yes. 2 crores? Yes. Yeah. She even 1 gram. I want to ask her, and whether you have given me 1 gram gold. I have given my children, because I was working in Dubai. I bought everything for me, and I was divided all my ornaments, everything for my 2 grandchildren and my daughter-in-laws, because my sons does not want gold. ಎಲ್ಲೋ ಒಂದ್ ಕಡೆ ಮಗ ಪ್ರೀತಿ ಮಾಡ್ಬಿಟ್ಟಿದ್ದಾನೆ, ಒಂದ್ ಸುಂದರ ಸಂಸಾರ ಇರಲಿ, ಬಿಕಾಸ್ ಮಗನನ್ನ ನಾವು ಲವ್ ಮಾಡ್ತೀವಿ ಅಂತ ಆಲಿಸ್ ಮ್ಯಾಥ್ಯೂ ಮತ್ತು ಅವರ ದಂಪತಿಗಳು ಮಗನಿಗೆ ಮದುವೆ ಮಾಡ್ಕೊಡ್ತಾರೆ. ಮದುವೆ ಆದ್ಮೇಲೆ ನೋಡಿ ಹೆಂಗಿದೆ, ಒಂದ್ 2-3 ವರ್ಷ ಆದ್ಮೇಲೆ ಇವಾಗ ಡೌರಿ ಕೇಸ್ ಹಾಕ್ಬಿಟ್ಟು ಆಕೆ ಬಿಡುಗಡೆಗೆ ಅವಳು 2 ಕೋಟಿ ಕೇಳ್ತಿದ್ದಾರಂತೆ ಸೊಸೆ. 2 crores plus all the jewelry. She's given a list of jewelry which she already has taken and put in an Axis Bank. She in Whitefield. As soon as marriage was over, she put it in the Axis Bank in Whitefield. She made a locker over there. She became a premier customer of Axis Bank because she put a locker that much gold in it. ಏನ್ ಸುರೇಶ್ ಅವರೇ, ಎಲ್ಲಿಗೆ ಬಂತು ನಮ್ಮ ಜೀವನ? ಅದೇ ಇದನ್ನ ನಾವು ಅದೇ ಹೇಳ್ತೀವಿ, ಡೌರಿ ಅಂತ ಎಲ್ಲ ಹೇಳ್ತಾರೆ. ಹೌದು, ಇದು ಸೌರಿ ಅಂತ ಆಗ್ತಾ ಇದೆ.
ಸೌರಿ ಅಂದ್ರೆ ಸನ್ ಇನ್ ಲಾ ವೆಲ್ತ್ ರಿಲೀಸ್ ಟು ಯು ಅಂತ. ಅಂದ್ರೆ ಈಗ ನೋಡಿ, ಒಂದು ಕಡೆ 498 ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಇನಿಷಿಯೇಟ್ ಮಾಡಿಬಿಡೋದು, ಸೆಕೆಂಡ್ ಕಡೆ ಅದನ್ನ ತಪ್ಪಿಸ್ಕೊಳ್ಬೇಕಾದ್ರೆ ನೀನೇ ನನಗೆ ಹಣ ಕೊಡು ಅಂತ ಸೌರಿ ಕೇಳೋದು. ಅಂದ್ರೆ ಈ ರೀತಿ ಎಕ್ಸ್ಟಾರ್ಷನ್, ಇದು ಕ್ರಿಮಿನಲ್ ಎಕ್ಸ್ಟಾರ್ಷನ್, ಇದು ಗಂಡಸರಿಗೆ ಸುಮಾರು ಜನಕ್ಕೆ ಆಗ್ತಾ ಇದೆ, ಇವ್ರಿಗೆ ಅಂತ ಅಲ್ಲ, ಸುಮಾರು ಜನಕ್ಕೆ ಆಗ್ತಾ ಇದೆ ಅಕ್ರಾಸ್ ದ ಕಂಟ್ರಿ, ನೂಕ್ ಅಂಡ್ ಕಾರ್ನರ್ ಆಫ್ ದ ಕಂಟ್ರಿ, ಈ ತರನೇ ಆಗ್ತಾ ಇರೋದು. ಸೊ ಇದೊಂದು ಅಸ್ತ್ರ ಆಗ್ಬಿಟ್ಟಿದೆ, ವೆಪನ್. ದೊಡ್ಡ ದುರಂತ ಸುಧಾ ಅವರೇ. ಎಷ್ಟು ವರ್ಷದಿಂದ ಮ್ಯಾಥ್ಯೂ ನಿಮ್ಗೆ ಪರಿಚಯ ಸುಧಾ? He is more than 15 years. More than 15 years. You know him better ಅಲ್ಲ? ಅವ್ರೇನ್ ಕೆಲಸ ಮಾಡ್ತಾರೆ, ಹೇಗಿದೆ ಅವರ ಆಟಿಟ್ಯೂಡ್, ಹೇಗಿದೆ ಇದು? He is a very positive person. ಏನೇ ಆಗ್ಲಿ, ಏನೇ ಕಷ್ಟ ಆದ್ರೂ ನಾನು ಅವನ ಹತ್ರ ಹೇಳ್ಕೊಂಡ್ರೆ he is a very positive person. ಏನ್ ಬೇಕಿದ್ರು he says, okay, this is the solution, try this out, try that ಅಂತ. he is a very good madam. shocked ಅಲ್ಲ ಅವ್ರ ಸಂಸಾರದಲ್ಲಿ ಹಿಂಗಾಗಿದೆ ಅಂದಾಗ? Because he himself his wife so much. When he said I'm getting married this time, okay, I'm like, very nice, okay, after so long your parents agreed and everything went on fine, and he was very happy. And then he came to me saying that, okay, my wife is carrying a kid now and I'll be a father. And a joyous moment he wanted to share with everybody. ನೀವು ಅವರ ಮನೆಗೆ ಹೋಗ್ತಿದ್ರಲ್ಲ ಅವಾಗೆಲ್ಲ? ಮನೆಗಿಲ್ಲ, ಅವರು ನಮ್ಮ ಮನೆಯಲ್ಲಿ ರೆಂಟ್ ಅಲ್ಲಿ ಇದ್ರು. ಓಕೆ, ಬಟ್ ಆನೆ ನೀವು ನೋಡಿದಿರಿ, ಮೀಟ್ ಮಾಡಿಲ್ಲ? ಯಾವತ್ತೂ ಕೂಡ ನೋಡಿಲ್ಲ. ಬಟ್ ಯಾವತ್ತಾರು ಮ್ಯಾಥ್ಯೂ ಹೇಳ್ತಿದ್ದುಂಟಾ ಆನೆ ಹೀಗೆ ಅಥವಾ ಆನೆ ಜೊತೆ? ಆನ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ನಮ್ ರಿಲೇಶನ್ಶಿಪ್ ತುಂಬಾ ಒಳ್ಳೇದು, we used to share everything together and she used to be in total freedom. Whenever he is after wedding also, he gave complete freedom to her. Okay, I mean they didn't have any kind of issues or any such things. Generally ಇದು ಸ್ಮಾಲ್ ಫೈಟ್ಸ್ ಇದ್ದೇ ಇರುತ್ತೆ, ಆದ್ರೆ ಐ ವಾಸ್ ಸೋ ಶಾಕ್ಡ್ ವೆನ್ ಶಿ ಗಾಟ್ ಟು ನೋ ದಟ್ ಇವನ್ಗೆ ಕ್ಯಾನ್ಸರ್ ಇದೆ ಅಂತ ಹೇಳಾದ್ಮೇಲೆ slowly she started detaching and she moved away. What's the drastic changes? What's the reason behind the drastic changes? When she moved to school, after I moved from there, we were still working. I told you we were still working on this. Yes. But after that, this father and her father and mine ego clash was there, where he said, when I finally told him to mind his own business. Father and the daughter. Her father and me. Oh, okay. I think he played a very pivotal role in changing the mind, because after she went to Delhi and came back after a month, she did not want to talk to me at all. Ever since that one trip to Delhi, she did not want to talk to me at all. You're saying she's a very good lady and everything, and now I don't know. She's very influenced by her father. She loves her father more than anybody else. When you call, what she will tell actually? No, now she doesn't pick my calls. She changed the number. It's been 1.5 years that we are not together now. This case came 1.5 years after we were not together. All of a sudden, a shock it was. She calls one of my friend one day, common friends, asks him where is he. He tells that he is about to go to Chennai to the Adia Cancer Center. They might probably operate on him. They're looking at possibilities, but those people all told that there is no possibility of operating. Forget it. They sent me back, and he was just telling that he's leaving tomorrow. Within that time, she's already sent me a notice, the first notice. So she was just calling him to find out if I'm still in town. Okay. Oh my God. Second time again, I finished this. I took my bail, everything. I was arrested. I was taken my bail and everything. Again, I planned for my trip to Apollo Cancer Center in Chennai. 2 days before that, again she calls this guy up and asks. Till then, he is also not understanding why this is happening. She asks, and then the next notice comes. Is Joshua asking like, where is my father and everything? He will definitely be asking. He is very close and very attached to me and mom. Very attached, more than anybody else in her family. Probably more than her also. Probably more, definitely more than her father and mother. He's the most attached to me and my mother. And any number of people can say that. Any number of people have seen it. He's always on top of us. You know one thing, what I'm thinking right now at this point of time? Forget love. Just think about the humanity, na? Yeah, that is the end of the day. ಗೊತ್ತಿಲ್ಲ ನನಗೆ ಇಷ್ಟೆಲ್ಲ ಪ್ರೀತಿಸುವಂತಹ ಈ ಸಂಸಾರ ಈಗೆಲ್ಲ ಆಗಿದ್ದಾದ್ರು ಯಾಕೆ? ಒನ್ ಥಿಂಗ್, ಬಿಜು ಮ್ಯಾಥ್ಯೂ ಮಗನನ್ನ ಎಷ್ಟು ಇಷ್ಟಪಡ್ತಾರೆ ಅಂದ್ರೆ, ಮಗನ್ನ ಒಂದು ವಿಡಿಯೋ ಮಾಡ್ತಾರೆ, ಅವ್ನ ಎಲ್ಲ ಬೆಳವಣಿಗೆನ ವಿಡಿಯೋ ಮಾಡ್ತಾರೆ, ಅದಕ್ಕೊಂದು ಮ್ಯೂಸಿಕ್ ಮಿಕ್ಸ್ ಮಾಡ್ತಾರೆ, ಅದನ್ನ ಯೂಟ್ಯೂಬ್ ಕೂಡ ಹಾಕ್ತಾರೆ. ಯಾವಾಗಲೂ ಒಂದ್ಸರಿ ಮಗ ನೋಡ್ಬೋದು, ಅವರೆಲ್ಲ ನೋಡ್ಬೋದು, ನೋಡಿ ಇಷ್ಟಪಡ್ಬೋದು ಅಂತ ಕೂಡ ಒಂದು ಪ್ರಯತ್ನ ಮಾಡ್ತಾರೆ. ಬಟ್ ಗೊತ್ತಿಲ್ಲ ಅದು ಪ್ರಯತ್ನ ಫಲಿಸಿದೆಯೋ ಇಲ್ವೋ ಅಂತ. ಲೆಟ್ ಮಿ ಟೇಕ್ ಆ ಚರ್ಚೆನ ಮುಂದಕ್ಕೆ ತಗೊಂಡು ಹೋಗ್ತೀನಿ. ಒಂದು ಬ್ರೇಕ್, ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ಎಂತ ಕ್ಲಾರಿಟಿ, ಕಂಫರ್ಟಬಲ್ ಆಗಿದೆ.
ಬನ್ನಿ, ತುಂಬಾ ಲೇಟ್ ಮಾಡ್ತಾ ಇದ್ದೀರಾ. 1 ನಿಮಿಷ. ಯಂಗ್ ಆಗಿ ಕಾಣ್ತಿದ್ದೀರಿ. ನನ್ಗಿಂತಲೂ ಯಂಗ್. ನೀನು ಕೂಡ ಯಂಗ್ ಆಗಿದೀಯಾ. 3 ಗಂಟೆ ನಾನ್ ಕುಳಿತಿದ್ದೆ ಪಾರ್ಲರ್ ಅಲ್ಲಿ, ಮತ್ತೆ ಯಂಗ್ ಕಾಣಿಸೋದು ನೀವು. ಇದೊಂದು ನ್ಯೂ ಕಲೆಕ್ಷನ್ ಮತ್ತು ಇದರ ಬೆಲೆ ನಿಮ್ ಪಾರ್ಲರ್ ಗಿಂತಲೂ ಕಡಿಮೆ. ಟೈಟನ್ ಐ ಪ್ಲಸ್ ನ ಹೊಸ ಫ್ಲೇರ್ ಕಲೆಕ್ಷನ್ಸ್ ಬೆಲೆ 995 ರೂಪಾಯಿಂದ ಪ್ರಾರಂಭ. ಹೋಗೋಣ ಬಡ್ಡಿ. ಹೊಸ ಕ್ಯಾಸ್ಟ್ರಾಲ್ ಆಕ್ಟಿವ್ ಬಾಂಡ್ಸ್ ಯುಕ್ತ. ಇದು ನೀಡುತ್ತೆ ನಿರಂತರ ಸುರಕ್ಷೆ. ಇಂಜಿನ್ ಆಫ್ ಆದ ಮೇಲೂ ಆಕ್ಟಿವ್ ಬಾಂಡ್ಸ್ ಅಂಟಿಕೊಂಡೇ ಇರ್ತವೆ. ಅಂದ್ರೆ ನೀವು ಸಾಗುತ್ತಲೇ ಇರುವಿರಿ. ನೀನು ವಗು ತಾನೆ? ಹಾ ಗೊತ್ತು. ಅದೇ ತರ ವಗು ಮತ್ತು ಟಾರಸ್ ಸಖತ್ ಮ್ಯಾಚಿಂಗ್, ಗೊತ್ತಾ? 14 ಸೆಪ್ಟೆಂಬರ್ ತಾನೆ? ನಾನು ಯಾವುದನ್ನು ಮರೆಯಲ್ಲ. ಚೇಂಜ್ ಮಾಡ್ಬೇಕಾ? ಮಾಡ್ಕೋ, ನಾನು ಫೋನ್ ಹೋಲ್ಡ್ ಮಾಡ್ಕೊಳ್ತೀನಿ. ಸರಿ, ಬೈ ದ ವೇ, ಗುಡ್ ಮಾರ್ನಿಂಗ್. ನಿನ್ ಮನೆ ಪಕ್ಕ ಪಾರ್ಕ್ ಇದೆಯಲ್ಲ, ಅಲ್ಲಿ ಮೀಟ್ ಮಾಡೋಣವಾ? 1 ಕೋಟಿ ಚಾಲೆಂಜ್. ಮಧ್ಯವರ್ತಿಗಳ ಜಾಲವಿಲ್ಲ, 2 ಅಂಕಿಯನ್ನು ಮೀರುವ ವೇಸ್ಟೇಜ್ ಇಲ್ಲ. ಯಾವುದೇ ಆಭರಣಗಳ ಮೇಲೆ 9% ಹೆಚ್ಚಿಗೆ ವೇಸ್ಟೇಜ್ ಇದ್ದರೆ ನಿರೂಪಿಸಿ. ಪೂರ್ವ ಷರತ್ತು ಇಲ್ಲದೆ 1 ಕೋಟಿ ಪಡೆಯಿರಿ. ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು ಮತ್ತು ಹುಬ್ಬಳ್ಳಿ. ಅನಾಸಿನ್ ಪರಿಣಾಮಕಾರಿ ಫಾರ್ಮುಲಾ ನೀಡುತ್ತದೆ ತಲೆನೋವಿನಿಂದ ಶೀಘ್ರ ಉಪಶಮನ. ಅನಾಸಿನ್ ತಲೆನೋವಿಗೆ ಫುಲ್ ಸ್ಟಾಪ್. ಕೋಳಿ ಸಾರು ಮುದ್ದೆ ಇನ್ನೂ ಒಳಗಡೆ ಒರಿಜಿನಲ್ ಆಗೇ ಇದೆ. ಅಡ್ಡ ಕತ್ತರಿಸಾಕ್ಬಿಡ್ತೀನಿ. ಇದು ಇಲ್ಲಿದೆ ಫಾಗ್ ಗ್ಯಾಸ್ ರಹಿತ ಬಾಡಿ ಸ್ಪ್ರೇ. ಫಾಗ್ ನಲ್ಲಿದೆ ಕೇವಲ ಪರ್ಫ್ಯೂಮ್ ಲಿಕ್ವಿಡ್. ಆದ್ರಿಂದಲೇ ಫಾಗ್ ಅದೆಷ್ಟೋ ದಿನ ಬರುತ್ತೆ. ಈಗ ಏನ್ ಬೇಕು ನೀವೇ ಹೇಳಿ, ಗ್ಯಾಸ್ ನದ್ದೆ ಅಥವಾ ಗ್ಯಾಸ್ ಇಲ್ಲದ್ದೆ? ಫಾಗ್, ವ್ಯತ್ಯಾಸ ಇದೆ. ಕಾಡಿನ ಚಿಗಣೆಗಳು ಪ್ರಾಣಿಗಳು ರಕ್ತ ಹೀರಿ ಹೊಟ್ಟೆ ತುಂಬಿದ ಕೂಡಲೇ ಬಿದ್ದೋಗ್ತವೆ. ಆದರೆ ನಾಡಿನ ಜಿಗಣೆಗಳಿಗೆ ದಾಹ ಜಾಸ್ತಿ. ಸೃಷ್ಟಿಯಲ್ಲಿರುವ ಎಲ್ಲವನ್ನೂ ಹೀರಿ ಇರ್ತಾನೆ ಇರ್ತಾರೆ. ಹೊಸ ಕಥೆ ಚಿಟ್ಟೆ ಹೆಜ್ಜೆ ಇಂದಿನಿಂದ ರಾತ್ರಿ 9 ಗಂಟೆಗೆ ನಿಮ್ಮ ETV ಕನ್ನಡದಲ್ಲಿ. ಕೂಲಿ ಅಕ್ಕಜ್ಜಿ, ನಾನಿದ್ದೀನಲ್ಲ, ನೀವು ಮೊದಲು ಕೆಳಗ್ ಬನ್ನಿ. ಎತ್ಕೋತೀಯಾ? ಮನೆಯಲ್ಲಿ ನೈಸ್ ಜೆಲ್ ಇದೆಯಾ? ಹಾಗಿದ್ರೆ ಮಗ ಯೋಚಿಸೋದೇ ಬೇಡ. ನೈಸ್ ಜೆಲ್ ನ ಅಡ್ವಾನ್ಸ್ ಕ್ಲಿನಿಕಲ್ ಫಾರ್ಮುಲಾ ಮಸಾಜ್ ಮಾಡದೇನೆ ಶರೀರದ ಆಳದವರೆಗೆ ಸೇರಿ ತಟ್ಟನೆ ನೋವಿನಿಂದ ಆರಾಮ ನೀಡುತ್ತೆ. ತಗೋ ನೋಡಿ. ಕಟ್ಟಡದ ಪ್ರಾಣವಾಗಿ ಜೀವವಾಗಿ ಶಕ್ತಿಯಾಗಿ ಹಿಂದೆಂದೂ ಕಾಣದಂತ ಅದ್ಭುತ ಕಂಬಿ ಇದು. ಎಸ್ಕೆ TMT ಕಂಬಿ ಇದು. ಎಸ್ಕೆ TMT ಕಂಬಿ ಇದು. ಗುಣದಲ್ಲಿ ಉತ್ತಮ, ಬಾಳಿಕೆಗೂ ಉತ್ತಮ, ನಮ್ಮೆಲ್ಲರ ಕನಸಿನ ಮನೆಗೆ ಇದು ಉತ್ತಮ. ಎಸ್ಕೆ TMT ಕಂಬಿ ಇದು. ಎಸ್ಕೆ TMT ಕಂಬಿ 100% ಸ್ವಂತ ಬಿಲ್ಲೆಟ್ಗಳಿಂದ ಮಾಡಲ್ಪಟ್ಟದ್ದು. ಎತ್ತರದ ರಿಬ್ಬಿಂಗ್ SK ಸೂಪರ್ TMT ಕಂಬಿಗಳು. ವಾವ್, ಎಷ್ಟು ಯಂಗ್. ಮಮ್ಮಿ, ನೀವು ಕೂಡ ನನ್ನ ಮಮ್ಮಿ ಅಂತೆ ಆರೆಂಜ್ ಸಂತೂರ್ ಯೂಸ್ ಮಾಡ್ತೀರಾ? ಇಲ್ಲ. ಹೊಸ ಸಂತೂರ್ ಮಾಯಿಶ್ಚರೈಸ್ ಸಾಫ್ಟ್ ಸ್ಕಿನ್ ಗಾಗಿ. ಇದರಲ್ಲಿವೆ ಡೀಪ್ ಆಕ್ಟಿಂಗ್ ಬಾದಾಮ್ ಮಿಲ್ಕ್ ಮತ್ತು ಚಂದನ. ಇವು ನಿಮ್ಮ ತ್ವಚೆಯನ್ನು ಮಾಯಿಶ್ಚರೈಸ್ ಮಾಡಿ ಕೋಮಲ ಹಾಗೂ ಮೃದುವಾಗಿಸುತ್ತವೆ. ನೀವು ತಾರುಣ್ಯಪೂರ್ಣರಾಗಿ ಕಾಣಲು ವರ್ಷಾನುವರ್ಷ. ನನ್ನ ಮಮ್ಮಿಯ ಸಂತೂರ್ ಹೊಸ ಸಂತೂರ್. ನಿಮ್ಮ ಸಂತೂರ್ 2 ಅಪೂರ್ವ ರೂಪಗಳಲ್ಲಿ. ನಡೆಯಲು ಆಗಲ್ಲ, ಬರೆಯಲು ಆಗಿಲ್ಲ, ಎಡಬಿಡದೆ ಕಾಡುತ್ತಿದೆ ಆರ್ಥರೈಟಿಸ್ ಸಮಸ್ಯೆ. ಕೀಲುಗಳಲ್ಲಿ ಉಲ್ಬಣವಾಗುತ್ತೆ ಸಂಧಿವಾತ. ವಾತರೋಗ ನಿವಾರಣೆಗೆ ಇಲ್ಲಿದೆ ಪರಿಹಾರ. ವೀಕ್ಷಿಸಿ ವಾತ ಗೋತ ಮಧ್ಯಾಹ್ನ 1:30ಕ್ಕೆ ನೇರ ಪ್ರಸಾರದಲ್ಲಿ. Welcome back, ಹೆಂಡತಿಯೋ ಹೆಮ್ಮಾರಿಯೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. Heard you made some video of your son? Yes, I had made a video so that I have some inclination towards music. So the beginning and the end of the video was my own music, which I had composed. What you try to communicate in the video? Actually, in the video, it was like, son, it's been so long since I've seen you,
and I'm just waiting to hold you back in my arms where you belong. And then there is a song going along with it, singing good night my angel. What's the song? Good night my angel. The song is basically, go to sleep. It's a lullaby which says, go to sleep, don't worry, save all these questions for another day. I'm always here for you. You know that I will never let go of you. I'm never too far away from you. That kind of a song. It goes all through it. And throughout the song video, there is images of me and him playing together. Torsudra, did you show that to your son? I sent it. I could not show it to him because we were separated, and I sent it to my wife as a link, and I asked her to show it to him so that at least he will see me once in a while. She said no, she can't do that because he'll ask too many questions. He'll keep asking me where you are, and I don't want to say any answers to that. Until now, I don't think he has seen it. ನಾನು ಗೊತ್ತಿಲ್ಲ ಮಿಸ್ಟರ್ ಸುರೇಶ್ ಕೃಷ್ಣಮೂರ್ತಿ, ಮಗುವಿನ ಭವಿಷ್ಯ ಏನು ಮುಂದೆ ನೋಡಿ, ಒಂದು ವರ್ಸ್ಟ್ ಕೇಸ್ ಇಫ್ ಯು ಥಿಂಕ್ ಆಲ್ಸೋ. ಹೌದು, ಮಕ್ಕಳು ನೋಡ್ಲಿಲ್ಲ ಅಂದ್ರೆ ಒಂದು ಡಬಲ್ ದ ಚಾನ್ಸ್ ಕ್ರಿಮಿನಲ್ ಆಗೋ ಸಾಧ್ಯತೆ ಇರುತ್ತೆ. ಒನ್ ಫಾದರ್ ಈಸ್ ಈಕ್ವಲ್ ಟು 100 ಟೀಚರ್ಸ್ ಅಂತ ಹೇಳ್ತಾರೆ. ಸೊ ಒಂದು ತಂದೆ ಇಲ್ಲ ಅಂದ್ರೆ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಕುಂಠಿತ ಆಗುತ್ತೆ. ತಾಯಿ ಪೋಷಣೆ ಮಾಡ್ಬೋದು, ಪ್ರೀತಿ ಕೊಡ್ಬೋದು, ಆದರೆ ತಂದೆ ಅನ್ನೋನು ಧೈರ್ಯ ತುಂಬ್ತಾನೆ, ಒಂದು ಮಾರ್ಗದರ್ಶನ ಕೊಡ್ತಾನೆ. ಆ ಧೈರ್ಯ ಮತ್ತು ಮಾರ್ಗದರ್ಶನ ಸಂಕೇತ ತಂದೆ. ಸೊ ತಂದೆ ಇಲ್ಲ ಅಂದ್ರೆ ಬಹುಶಃ ಮಗು ಮಾನಸಿಕ ಖಿನ್ನತೆಗೆ ಒಳಗಾಗ್ಬೋದು. ಸೊ ಈ ತರ ಚಾನ್ಸಸ್ ಇದೆಲ್ಲ ಆನೆಗೆ ಗೊತ್ತಿಲ್ಲ ಅಂತೇನಲ್ಲ, ಆಕ್ಚುಲಿ ಅಲ್ಲ, ಗೊತ್ತಿರುತ್ತೆ, ಆದ್ರೂ ಎಲ್ಲೋ ಟು ಅಂಡರ್ಸ್ಟ್ಯಾಂಡ್ ಲೈಫ್ ಅಂಡ್ ಪ್ರೋಸ್ ಅಂಡ್ ಕಾನ್ಸ್, ಮುಂದೆ ಏನಾಗುತ್ತೆ ಎಲ್ಲ ಕೂಡ ಗೊತ್ತಿರುತ್ತೆ. ಅಲ್ಲ, ಗೊತ್ತಿರುತ್ತೆ, ಇಷ್ಟೆಲ್ಲ ಯೋಚನೆ ಮಾಡ್ದಾಕೆ 2 ಕೋಟಿ ರೂಪಾಯಿ ಕೇಳಿದಾಕೆ ಇದೆಲ್ಲ ಗೊತ್ತಿಲ್ಲ ಅಂತೇನಲ್ಲ ಆಕ್ಚುಲಿ. ಹೌದೌದು, ಎಲ್ಲ ಗೊತ್ತಿರುತ್ತೆ. ಆದರೆ ಏನಂದ್ರೆ ಇಗೋಯಿಸಮ್, ನನಗೆ ಈಗ ಅರೆಸ್ಟ್ ಮಾಡಬೇಕು, ನನಗೆ ಕಾನೂನು ಟೂಲ್ ಇದೆ, ಆ ಟೂಲ್ನ ಯೂಸ್ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೇಸ್ಗಳಲ್ಲಿ ಸಿಕ್ಕಿಸ್ಬಿಟ್ಟು ಅವನ್ನ ಮಾನಸಿಕವಾಗಿ ಜರ್ಜರಿತ ಮಾಡಬೇಕು. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಅಲ್ಲ, ಮಾನಸಿಕ ಜರ್ಜರಿತನ ಈ ಆಲ್ರೆಡಿ ಬೀನ್ ಇಂಟು ಫಿಸಿಕಲ್ ಅಂಡ್ ಮೆಂಟಲ್. ಈಗ ಫಿಸಿಕಲ್ ಆಗಿ ಕ್ಯಾನ್ಸರ್ ಅಲ್ಲಿ ಇದ್ದಾರೆ, ಮಾನಸಿಕವಾಗಿ ಈ ರೀತಿ ಸಫರ್ ಮಾಡ್ತಿದಾರಲ್ಲ, ಇವ್ರು ಕೇಳ್ತಾ ಇರೋದು ಮಾನಸಿಕ ನೆಮ್ಮದಿ. ಈಗ ಮಗು ಹತ್ರ ಇದ್ರೆ ಏನೋ ಕೊನೆ ಗಳಿಗೆಯಲ್ಲಿ ಅಟ್ಲೀಸ್ಟ್ ಮಗು ಮುಖ ನೋಡ್ಕೊಂಡು ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡ್ಬೋದು ಅನ್ನೋ ಒಂದು ಬಯಕೆ ಇದೆ ಅವರಿಗೆ. ಇಮ್ಯಾಜಿನ್ ಸುರೇಶ್ ಅವರೇ, ಗೊತ್ತಿಲ್ಲ ನನಗೆ, ಮಿಸಸ್ ಆಲಿಸ್ ಮ್ಯಾಥ್ಯೂ ಇದ್ದಾರೆ, ಮದರ್ ಆಫ್ ಮ್ಯಾಥ್ಯೂ. ಶಿ ನೋಸ್ there is no deadline for my son, when he is go back to hell or heaven, whatever it is, but still I don't know how to explain that, the emotion of Alice. ತಾಯಿ ಆದವಳು ಮಗನ ಹೊಟ್ಟೆ ನೋಡ್ತಾಳೆ, ಹೆಂಡತಿ ಆದವಳು ಗಂಡನ ಜೋಬ್ ನೋಡ್ತಾಳೆ ಅಂತ ಗಾದೆ ಇದೆ. ಸೊ ಈ ಕೇಸಲ್ಲಿ 2 ಕೋಟಿ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಗಂಡನ ಪಾಕೆಟ್ ನೋಡ್ತಾ ಇದಾರೆ. ತಾಯಿ ಆದವ್ರು ನೋಡಿ ಅಳ್ತಿದ್ದಾರೆ. ಅವ್ರ ಮನಸ್ಸಿನಲ್ಲಿ ಮಗನ ಹಿತದೃಷ್ಟಿ, ಆರೋಗ್ಯ ಇದು ಕಾಡ್ತಾ ಇದೆ. ಆದ್ರೆ ಹೆಂಡತಿಗೆ ಏನ್ ಕಾಡ್ತಾ ಇದೆ? ದುಡ್ಡು, ಇದು ಇಷ್ಟೇ ಬೇಕು. ಇದು ಕೃತಕವಾದ ಒಂದು ಸೆಟಪ್. ಇದು ಅವರು ಏನು ಹಣ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಕಾಲದಲ್ಲಿ ಬಿಡ್ಲೇಬೇಕು. ಎಲ್ಲ ಇಲ್ಲೇ ಬಿಟ್ಟೋಗೋದು, ಇಲ್ಲಿ ಬರ್ತದೆ, ಇಲ್ಲೇ ಬಿಟ್ಟೋಗ್ಬೇಕು. Madam Alice, did you try to sorted this issue with her parents or something else? No, they are not talking to us. Once they came, they want divorce, mutual understanding divorce, and we told okay. I told her our houses doors are open once without mutual understanding divorce. Without mutual understanding, without his knowledge, they came. Without his knowledge. His knowledge, they secretly came to me and my husband. Okay. Then we told okay. What is the reason they given actually? Any reason kotru? She don't want to live with him. His health is very bad. Now from the day they came to know his back pain was there, severe back pain, he could not move also. That time itself her mentality changed. Okay, then what happened, that day we told okay, our door is open for you more, still we love you. I don't know why you are going away from us. ಸುಧಾ ಅವರೇ, ಒಂದು ಹೆಂಡತಿ ಅಂದಾಗ ನಾವು 7 ಹೆಜ್ಜೆ ತುಳಿತೀವಿ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ಕ್ರಿಶ್ಚಿಯನ್ ಸಂಪ್ರದಾಯ, ಯಾವುದೇ ಸಂಪ್ರದಾಯಲ್ಲಾಗಲಿ. ಗಂಡ ಸಂಕಷ್ಟದಲ್ಲಿದ್ದಾನೆ, ಒಂದು ಮಾನಸಿಕ ಸ್ಥೈರ್ಯ ತುಂಬೋಕ್ ಸಾಧ್ಯ ಅಂದ್ರೆ ಹೆಣ್ಣು ಅಂತೀವಿ. ಯಾರೋ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಅಂದ್ರೆ ದೆರ್ ಇಸ್ ಅ ಬಿಹೈಂಡ್ ಒಬ್ಬ ಲೇಡಿ ಇರ್ತಾಳೆ ಅಂತ ನಾವು ಯಾವಾಗಲೂ ಕರಿತೀವಿ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಅ ವಿಮೆನ್ ಅಂತ ಕರಿತೀವಿ. ಬಟ್ ಈ ತರದ ಆಕ್ಟಿವಿಟೀಸ್ ಎಲ್ಲ ನೋಡಿದಾಗ ಅನ್ಡ್ಯೂ ಅಡ್ವಾಂಟೇಜ್ ಆಗ್ತಿದೆ ಅಂತ ಅನ್ಸೋದಿಲ್ಲ? ಅನ್ಡ್ಯೂ ಅಡ್ವಾಂಟೇಜ್ ಆಗೋದೊಂದು ಕರುಣೆನೇ ಇಲ್ವಾ ಇವ್ರಿಗೆ? ಇಫ್ ಯು ಲುಕ್ ಅಟ್ ಇಟ್, ಯಾರೋ ಒಬ್ರು ಡೆತ್ ಬೆಡ್ ಅಲ್ಲಿ ಇದ್ದಾರೆ ಅಂಡ್ ಹಿ ಹ್ಯಾಸ್ ಓನ್ಲಿ ಹೋಪ್ ಆಫ್ ಸೀಯಿಂಗ್ ಅ ಸನ್, ಜಸ್ಟ್ ಮೀಟಿಂಗ್ ಹಿಮ್ ಅಂಡ್ ಬೀಯಿಂಗ್ ವಿತ್ ಹಿಮ್. ಅಷ್ಟಕ್ಕೂ ಸ್ವಲ್ಪ ಕೂಡ ಕರುಣೆ ಇಲ್ವಾ ಹೆಂಡತಿಗೆ? ಐ ಮೀನ್ ಫರ್ಗೆಟ್ ಅಬೌಟ್ ಹೆಂಡತಿ ಗಂಡ, ಎನಿ ಪರ್ಸನ್. ಇವಾಗ ಕ್ರಿಟಿಕಲಿ ಪೇಷಂಟ್ಸ್ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ, ಎಷ್ಟು ಜನ ಬಂದು ಅವ್ರಿಗೆ ಹಣ್ಣು ಕೊಡ್ತಾರೆ, ಏನಾದ್ರೂ ವಿಶಸ್ ಕೊಡ್ತಾರೆ, ಅಷ್ಟು ಮಾತಾಡ್ಸೋ ಅಷ್ಟು ಇರುತ್ತೆ. ಇದು ಈಗೋ ಇಷ್ಟಿದ್ಯಾ, ಇದು ಕೋಪ ಇಷ್ಟಿದ್ಯಾ, ಅಥವಾ ಮನಿ ಇಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇಲ್ಲ
ಜಸ್ಟ್ ಟ್ರೈ ಟು ಕೃತಕ ಇವ್ರು ಹೇಳ್ದಾಗೆ ಕೃತಕ ಸಿಚುವೇಶನ್, ಇಟ್ಸ್ ಆಲ್ ಫಾಲ್ಸ್ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡು ಸ್ವಲ್ಪ ಆದ್ರೂ ಮಾನವೀಯತೆ ಅಂತ ದೃಷ್ಟಿ ನೋಡೋದಿಲ್ವಾ ಇವರು? Are they not rich actually? Yes, very rich. Why she wants? I think almost around 8 different houses. She is property all I think what happened. I mean, this is something that I thought when I keep thinking all the time because I only have time for that. I know. They purchased a property here to build another school here in Bangalore. Yeah, so maybe the 2 crores is for making the first building maybe. Gandana ancestral properties share also she is demanding, and when the police came, police was searching for a balded head. She told the police that Gunda shaved his head and his eyebrows. Actually, what happened after chemo? He lost his hair. I didn't have eyebrows. I didn't have any kind of hair. But she told the police a Gunda looking guy who's shaved his hair will be walking around. You should catch him. This is the way she sent us. So the police will obviously be angry. I'm also shocked. ಗೊತ್ತಿಲ್ಲ, ಹೆಣ್ಣಾದವಳು ಹೀಗೂ ಮಾಡೋಕ್ ಸಾಧ್ಯನಾ? ಗಂಡನ ಸಮಾಧಿ ಆದ್ರೂ ಪರವಾಗಿಲ್ಲ, ಅದ್ರ ಮೇಲೆ ಒಂದು ನಾನು ಮಹಲ್ ಕಟ್ತೀನಿ ಅನ್ನೋ ರೇಂಜ್ಗೆ ಆಕೆ ಹೋಗಿದ್ದಾಳೆ ಅಂದ್ರೆ ಇದನ್ನ ಹೇಗೆ ಅರ್ಥೈಸೋದು? ಸಮಾಜದ ಒಂದು ದೊಡ್ಡ ದುರಂತ ಅಂತ ಕೂಡ ಫೀಲ್ ಮಾಡ್ತೀನಿ. ಇನ್ನಷ್ಟು ಚರ್ಚೆ ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ಜಾಬ್ ದುಬೈಯಲ್ಲಿ ಗ್ಯಾರಂಟಿ, ಒನ್ ಟೈಮ್ ಫೀಸ್ 6 ಲಕ್ಷ ಮಾತ್ರ. ನನ್ ಗ್ಯಾರಂಟಿ ಸ್ವಾಮಿ, ನಂದು 96 ಜಾಬ್ಸ್, 22 ಸಿಂಗಪೂರ್ ನಲ್ಲಿ, 17 ಅಮೆರಿಕಾದಲ್ಲಿ ಮತ್ತು 40 ದುಬೈಯಲ್ಲಿ. ಮತ್ತೆ ನನ್ನ ಫೀಸು ಕೇವಲ 2 ಮೈಸೂರು ಪ್ಯಾಕ್. ಈಗ ತಮ್ಮ ಕನಸಿನ ಜಾಬ್ ಅನ್ನು ಯಾರು ಬೇಕಾದ್ರೂ ಹುಡುಕಿಕೊಳ್ಬಹುದು. ನನ್ನ ನಂಬಿ ವಿಂಡೋಸ್ 8 PC ಇಂದ ನೀವು ಪ್ರತಿ ಗುರಿ ಮುಟ್ಟಬಲ್ಲಿರಿ. ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಈಗ ಮನೆಗೊಯ್ಯಿರಿ ವಿಂಡೋಸ್ 8 ಟಚ್ PC 0% ಫೈನಾನ್ಸ್ ನಲ್ಲಿ, ಇಂಟ್ರೆಸ್ಟ್ ಫ್ರೀ EMI ಆಪ್ಷನ್ ಗಳ ಜೊತೆಗೆ. ಬಂದಿದೆ ಎವರೆಸ್ಟ್ ವಾಟರ್ ಹೀಟರ್, 7 ವರ್ಷ ಟ್ಯಾಂಕ್ ಗ್ಯಾರಂಟಿ ಮತ್ತು ಅಂದವಾದ AVS ಕ್ಯಾಬಿನೆಟ್. ಇದು ಒಂದು ಎವರೆಸ್ಟ್ ಸ್ಟೆಬಿಲೈಸರ್ ನ ಉತ್ಕೃಷ್ಟ ತಯಾರಿಕೆ. ಅನಾಸಿನ್ ಪರಿಣಾಮಕಾರಿ ಫಾರ್ಮುಲಾ ನೀಡುತ್ತದೆ ತಲೆನೋವಿನಿಂದ ಶೀಘ್ರ ಉಪಶಮನ. ಅನಾಸಿನ್ ತಲೆನೋವಿಗೆ ಫುಲ್ ಸ್ಟಾಪ್. ಭೂಮಿ ಮೇಲೆ ಕೈ ಇಟ್ಟ ಮೇಲೆ ನಿಮ್ಮ ಕಣ್ಣಲ್ಲಿ ಕಾಣಿಸ್ಬೇಕಾಗಿರೋ ಭಯ ಇದಲ್ವೋ? ಸರ್, ನೀವು ನನ್ನ ಫ್ರೆಂಡ್ ಆಗ್ತೀರಾ? ಫೇಸ್ಬುಕ್ ನಲ್ಲಿ ಸರ್. ಫೇಸ್ಬುಕ್ ಓಕೆ. ರಾಕಿ ಅಂದ್ರೆ ರಾಕೇಶ್ನ. ಈಗ ಫೇಸ್ಬುಕ್ ಬರೀ ₹1 56789ಗೆ ಕರೆ ಮಾಡಿದ್ರಾಯ್ತು. ಕಾಡಿನ ಚಿಗಣೆಗಳು ಪ್ರಾಣಿಗಳ ರಕ್ತ ಹೀರಿ ಹೊಟ್ಟೆ ತುಂಬಿದ ಕೂಡಲೇ ಬಿದ್ದೋಗ್ತವೆ. ಆದರೆ ನಾಡಿನ ಜಿಗಣೆಗಳಿಗೆ ದಾಹ ಜಾಸ್ತಿ. ಸೃಷ್ಟಿಯಲ್ಲಿರುವ ಎಲ್ಲವನ್ನು ಹೀರಿ ಇರ್ತಾನೆ ಇರ್ತಾನೆ. ಹೊಸ ಕಥೆ ಚಿಟ್ಟೆ ಹೆಜ್ಜೆ ಇಂದಿನಿಂದ ರಾತ್ರಿ 9 ಗಂಟೆಗೆ ನಿಮ್ಮ ETV ಕನ್ನಡದಲ್ಲಿ. ಇಡೀ ಕರ್ನಾಟಕದ ಮೂಲೆ ಆಶೀರ್ವಾದ ಇರೋ ತನಕ ನಿನ್ನ mattresses. ಆರೋಗ್ಯ ಸಮಸ್ಯೆಗಳಿಗೆ ಸರಳ ಟಿಪ್ಸ್. ನಿತ್ಯ ಸಂಜೀವಿನಿ ಪ್ರತಿದಿನ ಮಧ್ಯಾಹ್ನ 1:30ಕ್ಕೆ. ಊಟದ ಜೊತೆಗೆ ಸ್ವಲ್ಪ ಕಾಮಿಡಿ ಚುರುಮುರಿ ಪ್ರತಿದಿನ ಮಧ್ಯಾಹ್ನ 2:30ಕ್ಕೆ. ಸ್ವಲ್ಪ ಮಾಹಿತಿ ಸ್ವಲ್ಪ ಮಜಾ ಚೌಚೌ ಬಾಯ್. ಸಿನಿ ಜಗತ್ತಿನ ಕಲರ್ಫುಲ್ ಸ್ಟೋರಿ ಫಿಲ್ಮ್ ಟೈಮ್. ಕುತೂಹಲ ವಿಷಯಗಳ ಒಂದಿಷ್ಟು ಚರ್ಚೆ ಮಿರರ್ ಪ್ರತಿದಿನ ಸಂಜೆ 6:30ಕ್ಕೆ.